ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೈತರ ಶ್ರೀನಿವಾಸ್ ವ್ಲಾಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ 2 ಡೇಸಿಂದ ವ್ಲಾಗೇ ಅಪ್ಲೋಡ್ ಮಾಡಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ತುಂಬ ಬ್ಯುಸಿ ಇದ್ದೆ. ಸ್ವಲ್ಪ ಮನೇಲಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ, ಬೆಡ್ಶೀಟು ಎಲ್ಲ ವಾಶ್ ಮಾಡಾಕ್ತಾ ಇದೆ, ಸೋಫಾ ಕವರ್ ಎಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು ಫಸ್ಟ್ ಒಂದ್ಸತಿ ಹಾಕಿದ್ದೀನಿ, ಹಾಗಾಗಿ ಏನು ರೆಸಿಪಿ ತೋರಿಸಲ್ಲ. ಇವತ್ತು ಬಂದು ಸ್ಕೂಲ್ ಹತ್ರ ಹೋಗಬೇಕು, ಬುಕ್ಸ್ ಕೊಡ್ತಾರಂತೆ. ಸೊ ಬುಕ್ಸ್ ಇಸ್ಕೊಂಬರ್ಬೇಕು, ಬೈಂಡಿಂಗ್ ಮಾಡಬೇಕು. ಮತ್ತು ಇನ್ನೇನು ಸ್ಯಾರಿ ಇಸ್ಕೊಂಬಂದಿದ್ದೀನಿ, ಕುಚ್ಚಾಕ್ತಿರೋದು, ಎಂಬ್ರಾಯ್ಡ್ರಿ ಮಾಡಿಸಿರೋದು. ಹಾಗೆ ನನ್ನ ಮಗಳಿಗೊಂದು ಫ್ರಾಕ್ ತೊಗೊಬಂದಿದ್ದೀನಿ. ಯಾಕಂದರೆ ಆ ಫ್ರಾಕು ಜಿಪ್ಪು ಹೋಗಿತ್ತು, ಜಿಪ್ ಹಾಕ್ಸಿದ್ದೀನಿ, ಬಟ್ ಆಗುತ್ತೋ ಇಲ್ವೋ ಡೌಟ್ ಇದೆ, ಹಾಗಾಗಿ ಫ್ರಾಕ್ ತಂದುಬಿಟ್ಟಿದ್ದೀನಿ. ಇರಲಿ ಒಂದು ರಿಸೆಪ್ಷನ್ಗೆ ಅಂತ. ಮುಹೂರ್ತಕ್ಕೆ ಒಂದು ಲಂಗ ಬ್ಲೌಸ್ ನಾನೇ ರೆಡಿ ಮಾಡಿರೋದಿದೆ, ಅದಾಗುತ್ತೆ. ಹಾಗಾಗಿ ಅವ್ಳಿಗೊಂದು ಫ್ರಾಕ್ ತಂದಿದ್ದೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲಿಂದ ಎಲ್ಲನೂ ತೋರಿಸ್ತೀನಿ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ತೀನಿ, ಯಾಕಂದರೆ 9 to 12 ಅಷ್ಟರಲ್ಲಿ ನಾನು ಬುಕ್ಸ್ ಇಸ್ಕೊಂಬರ್ಬೇಕು. ಅಷ್ಟು ಟೈಮ್ ಇಲ್ಲ, ಹಾಗಾಗಿ ಬೇಗ ಕ್ವಿಕ್ಕಾಗಿ ಚಕ ಅಂತ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಸ್ಕೂಲ್ ಹತ್ರ ಹೋಗಿ ಬರ್ತೀನಿ. ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ, ಓಕೆನಾ? ಫೈನಲಿ ಕೆಲಸ ಎಲ್ಲ ಮುಗಿಸಿ ಸ್ಕೂಲ್ ಹತ್ರ ಹೋಗಿ ಬುಕ್ಸ್ ಎಲ್ಲ ಇಸ್ಕೊಂಡು ಅಲ್ಲೇ ಚೆಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ಮತ್ತೆ ಅವರು ಬುಕ್ಸ್ ಕೊಡೋಲ್ಲ. ಹಾಗಾಗಿ ಸ್ಲಿಪ್ನ ಅಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲರೂ ಅಷ್ಟೇ ಬುಕ್ಸ್ಗಳನ್ನ ನೀಟಾಗಿ ಚೆಕ್ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದಾರೆ. ನೋಡಿರಿ, ನಾವು ಹಾಗೆ ಎಲ್ಲ ಚೆಕ್ ಮಾಡಿಕೊಂಡು ನಿಧಾನಕ್ಕೆ ತೊಗೊಬಂದೆ. ಹಾಗೂ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಿಕೊಡಿ ಅಂದರೆ ಮಾಡಿಕೊಡದೆ ಹೋದರು. ನಾನೇ ಸ್ವಲ್ಪ ಕ್ಲಿಪ್ಪಿಂಗ್ ತೆಕ್ಕೊಂಡೆ. ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ. ಟೆಕ್ಸ್ಟ್ ಬುಕ್ ಡ್ಯೂ ಆಯ್ತಾ? ಡ್ಯೂ ಅಂತ ಏನಿಲ್ಲ, ಕೊಟ್ಟಿಲ್ಲ. ಏನಮ್ಮ ಆಗ್ತದೆ? ಕರೆಂಟ್ ಇಲ್ವೇನೆ? ಹೋಯ್ತು. ಓ ಮೈ ಗಾಡ್, ನೋಡಿ ಬುಕ್ಸ್ ಲಿಸ್ಟ್ ಇವಾಗ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಫ್ರೆಂಡ್ಸ್. ಬುಕ್ಸ್ ತೊಗೊಂಡ್ಬಿಟ್ಟು ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ. ಮೋಸ್ಟ್ಲಿ ಕೊಡ್ಬೇಕಂತ ಕೊಡ್ತಾರೇನೋ ಗೊತ್ತಿಲ್ಲ. ಸ್ಲಿಪ್ ಎಲ್ಲ ಹಾಕಿದ್ನೆ, ಇಲ್ಲೇ ಇದೆ ನನ್ನ ಕೈಯಲ್ಲಿ. ಇವ್ರಿಗೆ ತೋರಿಸ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ಸ್ ಯಾವುದು ಬಂದಿಲ್ವಾ? ಟೆಕ್ಸ್ಟ್ ಬುಕ್ ಯಾವುದು ಕೊಟ್ಟಿಲ್ಲಪ್ಪ. ಇಲ್ಲ ಇಲ್ಲಿದ್ರೆ ಯಾವುದು ಕೊಟ್ಟಿಲ್ಲ. ಡೈರಿ, ಐಡಿ, ಪ್ರೋಗ್ರೆಸ್ ಕಾರ್ಡ್, ಎಕ್ಸಾಮ್ ಫೀಸು. ಏನ್ ಚಿನ್ನಿ? ಬಂದು ಆಯ್ತಮ್ಮ. ಯಾವ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ವಾ? ಕೊಡ್ಬೇಕಾಗಿತ್ತಲ್ಲ. ಮೇ ಬಿ ಬುಕ್ಸ್ ಲಿಸ್ಟ್ ತಗೋಗ್ಬೇಕೇನೋ, ಸ್ಕೂಲ್ ಓಪನ್ ಆದಾಗ ಕೊಡ್ತಾರೇನೋ. ನೋಡಿ ಫ್ರೆಂಡ್ಸ್, ನಾನು ಸ್ಕೂಲ್ ಓಪನ್ ಆಗುತ್ತೆ ಅಂದ್ಬಿಟ್ಟು ನೆಲ್ ಪಾಲಿಶ್ ಹಾಕೊಂಡಿದ್ನಲ್ಲ, ಫುಲ್ಲು ರಿಮೂವ್ ಮಾಡಿದ್ದೀನಿ. ಎಲ್ಲ ಕೈದ ಆಮೇಲೆ ಬೈತಾರೆ ಸ್ಕೂಲಲ್ಲಿ ಅಂದ್ಬಿಟ್ಟು. ಎಲ್ಲ ಬರೀ ಬುಕ್ಸ್ನ ಇದೇನು ಈ ಸತಿ ಹಿಂಗೆ ಕೊಟ್ಟೋಗಿದ್ನ? ಹಾಗೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಒಂದು ಕ್ಲೀನಾಗ. ಬಚ್ಚ ಮನೆ ಬ್ಯಾಗ್ಲ ಕಚ್ಚಿನ ನಮ್ಮ ಪಾಪುಗೆ ಇವತ್ತು ಹುಷಾರೇ ಇಲ್ಲ. ಯಾಕೋ ರಾತ್ರಿಯಿಂದ ಮಗುಗೆ ಜ್ವರ ಬಂದ್ಬಿಟ್ಟಿದೆ ಅಲ್ವಾ ಬಂಗಾರಿಯ? ಚಿನ್ನಿ ಕರೆಂಟ್ ಇಲ್ಲ ಬಿಡು. ಆಯಿತು ನೋಡಿ, ಬುಕ್ಸ್ ತಂದಿದ್ದೀನಿ. ಇದೊಂದು ಬಂಡಲ್ ಕೊಟ್ಟವ್ರೆ ಕ್ಲಾಸ್ ವರ್ಕಿಗೆ, ಅದು ಕೂಡ ಇಲ್ಲಿ. ಇದೊಂದು ಹೋಮ್ ವರ್ಕ್ ಬುಕ್ಸು ಏನೋ ಗೊತ್ತಿಲ್ಲ, ಅದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಲಾಂಗ್ ಬುಕ್ಸು ಮತ್ತು 100 ಪೇಜಸ್ಸು. ಇದು ಬಂದು ಕಾಪಿ ರೈಟ್ಸು, ಡ್ರಾಯಿಂಗ್ ಬುಕ್ಕು, ಕಂಪ್ಯೂಟರ್ ಬುಕ್ಕು ಅಂತ ಕೊಟ್ಟಿದ್ದಾರೆ. ಒಂದು 3 ರೋಲ್ ಕೊಟ್ಟಿದ್ದಾರೆ ಬೈಂಡ್ಗೆ. ಇದೊಂದು ಅನ್ರೋಲ್ಡ್ ಬುಕ್ ಕೊಟ್ಟವ್ರೆ. ಲೇಬಲ್ಸ್ ಕೊಟ್ಟಿದ್ದಾರೆ. ಏನ್ ಚಿನಿ? ಹ್ಞೂ ಕರೆಂಟ್ ಇಲ್ಲ ಬಿಡಮ್ಮ. ಮಾಮೂಲಿ ಸ್ಕೂಲಲ್ಲೇ ಕೊಡ್ತಾರೆ, ಸ್ಕೂಲ್ ನೇಮ್ ಇರೋದು, ಲೇಬಲ್ಸು, ಒಂದು ಶೀಟು. ಇದಿಷ್ಟು ಬುಕ್ಸು ಕೊಟ್ಟಿದ್ದಾರೆ. ಇದಿಷ್ಟಕ್ಕೆ ಬಂದು 3900. ಬಿಲ್ ಕೊಡ ಇಲ್ಲಿ. ಹಾಂ ಏನಮ್ಮ ಕರೆಂಟ್ ಇಲ್ಲ ಚಿನ್ನು, ಕರೆಂಟ್ ಇಲ್ಲ. ಇದಿಷ್ಟಕ್ಕೆ ಬಂದು 3900 ರೂಪಾಯಿ. ಇದರಲ್ಲಿ ಇನ್ನೂ ಈ ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ, ಅದು ಬಂದು ಡ್ಯೂ ಇದೆ. ಡೈರಿ, ID, ಪ್ರೋಗ್ರೆಸ್ ಕಾರ್ಡು, ಎಕ್ಸಾಮ್ ಫೀಸ್ ಎಲ್ಲ ಸೇರಿಸಿ 520 ರೂಪಾಯಿ ಎಲ್ಲ ಇದರಲ್ಲೇ ಪೇ ಮಾಡಿಸ್ಕೊಂಡಿರ್ತಾರೆ. ಇವೆರಡು ಡ್ಯೂ ಇತ್ತು, ಅಂದರೆ ಮಿಸ್ ಮಾಡಿಬಿಟ್ಟಿದ್ರು. ಅಲ್ಲೇ ಚೆಕ್ ಮಾಡ್ಕೋಬೇಕು ಕೂತ್ಕೊಂಡು, ಒಂದು 5 ನಿಮಿಷ ಚೆಕ್ ಮಾಡಿಕೊಂಡು ಇವೆರಡು ಬುಕ್ ಇಸ್ಕೊಂಡೆ. ಮನೆಗೆ ಬಂದುಬಿಟ್ರೆ ಅಷ್ಟೇ ಕತೆ. ಅದಕ್ಕೆ ಅಲ್ಲೇ ಚೆಕ್ ಮಾಡ್ಕೊಂಡು ಬರಬೇಕು.
ಸೊ ಇದಿಷ್ಟಿದೆ. ಇವಾಗ ಬೈಂಡ್ಗಳು ಹಾಕಬೇಕು, ಹಾಕ್ತೀನಿ ಒಂದೊಂದೇ. ಪಾಪ ಇವನು ಬೇರೆ ಹುಷಾರಿಲ್ಲ, ಮಲಗಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲೇ 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 ಏನಮ್ಮ? ಹ್ಞೂ ಮಗನೆ, ಕರೆಂಟ್ ಇಲ್ಲ ಮಗನೆ, ಏನು ಮಾಡೋದು? ಅಲ್ಲೇ ನಮ್ಮ ಪಾಪುಗೆ ಬುಕ್ಸ್ ನೋಡಿ ಖುಷಿ ಆಗ್ಬಿಟ್ಟೈತೆ. ಚಿನಿಮಾಗೆ ಏನು ಕಂದ? ಹ್ಞೂ ಮಗನೆ, ಎಷ್ಟು ಸತಿ ಹೇಳೋದು ಕರೆಂಟ್ ಇಲ್ಲ ಇಲ್ಲ ಇಲ್ಲ, ತಲೆ ತಿಂತಾನಲ್ಲಪ್ಪ. ಮನಗ್ಸೋಣ ಅಂದರೆ ಕರೆಂಟ್ ಬೇರೆ ಇಲ್ಲ ಫ್ಯಾನ್ಗೆ. ಹಾಂ ಬೇಡ ಸಾಕು, ಹೋಗಿ ಹಾಲು ಕುಡಿ, ಹೋಗೋ ಮಲ್ಕೋ, ಹೋಗೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ. ಅಲ್ಲ ಹೋಜಪ್ಪ. ಅಯ್ಯಪ್ಪ ಯಪ್ಪ, ಪಲ್ಟಿ ಎಲ್ಲ ಹೊಡಿತಾನೆ ನಮ್ಮ ಹುಡುಗ. ಖಾಲಿ ಖಾಲಿ. ಸ್ಟ್ಯಾಪ್ಲರ್ ಪಿನ್ ತೊಗೊಬಂದು ಕೊಡು ಹಾಗೆ. ಅಮ್ಮ ತಲೆ ನೋವ್ತಾ ಇದೆ ಫ್ರೆಂಡ್ಸ್, ಒಂದು ಮಾತ್ರ ನೋಡ್ತೀನಿ, ಯಾಕೋ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ಇವ್ನು ನೋಡ್ಕೊಳ್ಳೋದು, ಮೆಡಿಸನ್ ಹಾಕೋದೇ ಆಗೋಯ್ತು. ಅಯ್ಯೋ ನಿಧಾನ ಕಣೋ, ಕೊಡಲ್ಲ ಮಾತ್ರ ನುಂಗ್ಬೇಕು, ಸುಮ್ಮನೆ ಕೂತ್ಕೋ. ಎಲ್ಲ ಮಾತ್ರ ಹಿಂಗೆ ಮಾಡಿ ಮಾಡಿ ಹಾಳು ಮಾಡ್ತೀಯ ನೀನು. ಏನಮ್ಮ ಆಗಲ್ಲ ಮಗನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನನ್ನ ಮಗನೆಲ್ಲ ನಿದ್ದೆ ಮಾಡಿಸಿ ರಸಮ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ರಸಮ್ಗೆ ಒಂದು ಟಿಪ್ ಕೊಡೋಣ ಅಂತ. ನಾನಿವತ್ತು ಬೆಳಿಗ್ಗೆನೇ ಪುಳಿಯೋಗರೆ ಮಾಡಿದ್ದೆ ಅಲ್ವಾ, ಸೊ ಪುಳಿಯೋಗರೆ ಇನ್ನೂ ಸ್ವಲ್ಪ ಇದೆ. ಪುಳಿಯೋಗರೆ ಗೊಜ್ಜು ಇವತ್ತೇ ಮಾಡಿಕೊಂಡೆ, ನಾನು ಮಾಡಿಟ್ಕೊಂಡಿರಲಿಲ್ಲ. ಸೊ ಇನ್ಸ್ಟೆಂಟ್ ರಸಮ್ ಅಂತ ಗೊತ್ತಾ ನಿಮಗೆ, ಪೇಸ್ಟ್ ತಂದು ನಾವು ರೆಡಿ ಮಾಡ್ಕೊಳ್ತೀವಲ್ಲ, ಅದೇ ಥರನೇ ಇವತ್ತು ರಸಮ್ ಮಾಡೋದಕ್ಕೆ ಪುಡಿ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಂಟ್ರೆಸ್ಟ್ ಇಲ್ಲ, ಮಧ್ಯಾಹ್ನ ಆಗಿರೋದ್ರಿಂದ ಬೋರಿಂಗು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಮಾಡಿಕ್ಕಿದ್ದೆ, ಅಂದರೆ ಒಗ್ಗರಣೆ ಮಾಡಲು ನಾನು ಗೊಜ್ಜು ಮಾಡಿಕ್ಕೋತೀನಿ, ಪುಳಿಯೋಗರೆ ಕಲಿಸುವಾಗ ಒಗ್ಗರಣೆ ಮಾಡ್ತೀನಿ. ಸೊ ಈ ಗೊಜ್ಜು ರೆಡಿಯಾಗಿದೆ ಆಯಿತಾ. ಇವಾಗ ನನಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಂದರೆ ಪುಡಿನ ಹುರಿದು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಪುಳಿಯೋಗರೆ ಗೊಜ್ಜನ್ನೇ ಬಳಸ್ಕೊಂಡು ರಸಮ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ರಸಮ್ ಪೌಡರ್ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ಪುಡಿನೇ ಪುಳಿಯೋಗರೆಗೂ ಬಳಸ್ಕೊಳ್ಳೋದು. 2 2 in 1 ಥರ. ಹಾಗಾಗಿ ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೀನಿ, ಟೊಮೆಟೊ ಕ್ವಿಚ್ಕೊಳ್ಳೋಣ. ಇವಾಗ ಇದು ಬಂದು ಪುಡಿ ಮಾಡಿದ್ನಲ್ಲ, ಆ ಪುಡಿದು ಜಾರ್ ನೀರಿದು. ಇದಕ್ಕೇನೆ ನಾವು 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಗೊಜ್ಜಾಕೊಂಡ್ರೆ ಸಾಕು. ಅದಕ್ಕೆ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಹಾಕಿರ್ತೀವಿ, ರೆಡಿ ಇರುತ್ತೆ. ಇನ್ಸ್ಟೆಂಟ್ ರಸಮ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಬಂದು ಸ್ವಲ್ಪ ಈ ಭಟ್ರು ಮದುವೆ ಮನೇಲೆಲ್ಲ ಕಾಯಿ ಹಾಲು ಹಾಕಿ ಮಾಡ್ತಾರೆ ರಸಮ್, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು 5 ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಇದು ಸ್ಟ್ರೈನರ್ ಅಂದರೆ ಸೋಸೋದ್ರಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ, ನೀರು ಹಾಕಿ. ಸ್ವಲ್ಪ ನೀರು ಎಕ್ಸ್ಟ್ರಾ ಇದ್ರೂ ಏನಾಗಲ್ಲ, ಯಾಕೆಂದರೆ ರಸಮ್ಗೆ ಹಾಕೋದ್ರಿಂದ ರಸಮ್ ತೆಳ್ಳಗೆ ಇರುತ್ತಲ್ವ, ರಸಮ್ ಯೂಸ್ ಆಗುತ್ತೆ. ಸೊ ಇದೆಲ್ಲ ಕಷ್ಟನ ಬಿಸಾಕ್ಬಿಡ್ತೀನಿ. ಇವಾಗ ಟೊಮೊಟೊನ ಕೂಚ್ಕೊಂಡು ಅದನ್ನು ರಸಮ್ ಮಾಡ್ಕೊಳ್ಳೋಣ. ಮಾಮೂಲಿ ಎಲ್ಲ ಗೊಜ್ಜಿಗೆನೆ ನಾವು ಹುಣಸೆ ಹಣ್ಣು, ಬೆಲ್ಲ, ಮೆಂತ್ಯ, ಆಮೇಲೆ ಹಿಂಗು ಪ್ರತಿಯೊಂದು ಹಾಕಿರ್ತೀವಿ. ಇವಾಗ ಏನಿದು ಕಲಿಸ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದು. ತೋರಿಸ್ತೀನಿ ಬನ್ನಿ ಹೇಗೆ ಹಾಕೊಳ್ತೀನಿ ಅಂತ. ಅಮ್ಮ, ಆ ಕೋಕೋನಟ್ ಆಯಿಲ್ ನೀನು ಮಾಡಿದ್ಯಲ್ಲ, ಅದನ್ನ ಕುಡಿಬೋದಾ? ಕುಡಿಬೋದು, ಹಂಗೆ ಕುಡಿದ್ರೆ ಸಪ್ಪೆ ಇರುತ್ತೆ. ಸಕ್ಕರೆನೋ ಬೆಲ್ಲನೋ ಹಾಕೋಬೇಕು. ಸೊ ನಾಟಿ ಟೊಮೆಟೊ ಬೇಯಿಸ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಕೈಯಲ್ಲೇ ಕಿವುಚ್ಕೊಳ್ತೀನಿ. ಇವಾಗ ನಾವು ಬಂದು ಇದು ಹೇಳಿದ್ನಲ್ಲ, ಜಾರ್ ತೊಳೆದಿದೆ ಖಾರದ ಪುಡಿ ಮಾಡಿರೋದು ಅಂತ, ಅದು ಹಾಗೆ ಇಟ್ಟಿದೆ ಬೆಳಗ್ಗೆ. ಸೊ ಇವಾಗ ಹೇಳಿದ್ನಲ್ಲ ನಂಗೆ ಮೂಡಿಲ್ಲ ಅಂತ, ಹಾಗಾಗಿ ಇದೇ ಗೊಜ್ಜನ್ನ ಇದಕ್ಕೆ ಹಾಕ್ಕೊಳ್ಳೋಣ ಅಷ್ಟೇ, ಮುಗೀತು ರಸಮ್. ಇದನ್ನ ನೀಟಾಗಿ ಕಿವುಚ್ಕೊಂಡು ರಸಮ್ ಒಳಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಪುಡಿ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪುಳಿಯೋಗರೆ ಪೌಡರ್ ತಾನೇ ರಸಮ್ಗೂ ಬಳಸೋದು. ಹಾಗಾಗಿ ಇದರಲ್ಲೇ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಇದೆಯಲ್ವಾ, ಹಾಗಾಗಿ ಇದನ್ನೇ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ. ನಾನು ತೋರಿಸು, ನಿಮಗೂ ಯಾರಾದರೂ ನನ್ನ ಥರ ಸೋಂಬೇರಿಗಳಿದ್ರೆ, ಈ ಥರ ಪುಳಿಯೋಗರೆ ಗೊಜ್ಜಿದ್ರೆ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಒಂದ್ಸತಿ ಎಷ್ಟೊಂದು ಸ್ಟೋರ್ ಮಾಡಿ. ಏನು ಮಾಡೋದು, ರಸಮ್ಗೆ ಪುಡಿ ಇಲ್ವಲ್ಲ. ಆಮೇಲೆ ಕೆಲವೊಂದು ಟೈಮಲ್ಲಿ ಏನು ಮಾಡ್ತೀವಿ, ರೆಡಿ ತಗೊಬಂದು ಮಾಡ್ತೀವಿ, ಆದರೆ ತರೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಇಲ್ಲ ಮಕ್ಳು ಇರಲ್ಲ, ಇಲ್ಲ ಹಸ್ಬೆಂಡ್ ಇರಲ್ಲ, ಸ್ಕೂಲ್ಗೆ ಹೋಗಿರ್ತಾರೆ, ಆಫೀಸ್ಗೆ ಹೋಗಿರ್ತಾರೆ. ಆವಾಗ ದಿಢೀರಂತೂ ಪುಳಿಯೋಗರೆ ಗೊಜ್ಜು ಫ್ರಿಜ್ಜಲ್ಲಿ ಇದ್ರೆ ತೆಗೆದ್ಬಿಟ್ಟು ರಸಮ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಈಸಿ ಟಿಪ್ಪು. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರೆಲ್ಲ ಈ ಥರ ಸಣ್ಣ ಸಣ್ಣ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಅಡುಗೆ ತಿಂಡಿ ಮಾಡ್ತೀರಾ ಅಂತ. ಓಕೆನಾ? ಓಕೆ, ಇದೆಲ್ಲ ಒಗ್ಗರಣೆ ಮಾಡಿಬಿಡ್ತೀನಿ. ಒಗ್ಗರಣೆ ಮಾಡೋದಲ್ಲ ಏನು ತೋರಿಸಲ್ಲ, ಎಲ್ಲರಿಗೂ ಗೊತ್ತಿರುತ್ತಲ್ವ, ಹಾಗಾಗಿ ಇದೊಂದು ಟಿಪ್ ಹೇಳ್ಬೇಕಿತ್ತು, ಹಾಗಾಗಿ ಹೇಳಿದೆ. ಸಿಗ್ತೀನಿ. ಫಸ್ಟ್ ರಸಮು ರೈಸು 2 ಮಾಡಿಟ್ಬಿಟ್ಟು ಬೈಂಡ್ ಹಾಕೋ ಕೂತ್ಕೋಬೇಕು. ನನ್ನ ಮಗ ಮನ್ಗಿದ್ದಾನೆ, ಹಾಗಾಗಿ
ಇನ್ನೊಂದೇನು ಗೊತ್ತಾ, ಸ್ಯಾರಿ ಎಂಬ್ರಾಯ್ಡ್ರಿ ಮಾಡಿಸಿರೋದು ನನ್ನ ಮಗಳು ಫ್ರಾಕ್ ತಂದಿರೋದು ಇದ್ಯಾವುದು ತೋರಿಸಿಲ್ಲ. ಇದೊಂಚೂರು ಅಡುಗೆ ಕ್ವಿಕ್ಕಾಗಿ ರೆಡಿ ಮಾಡಿ ಇಟ್ಬಿಟ್ಟು ಬಂದು ನಿಮಗೆಲ್ಲ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ನನಗೆ ಆ ಫ್ರಾಕ್ ಸಖತ್ ಇಷ್ಟ ಆಗೋಗಿತ್ತು ಗೊತ್ತಾ, ನನ್ನ ಫೇವ್ರೆಟ್ ಕಲರಲ್ಲಿ. ರೇಟು ಎಲ್ಲ ಹೇಳ್ತೀನಿ ಆಯಿತಾ, ತೋರಿಸ್ತೀನಿ, ಬರ್ತೀನಿ. ಒಂದು 10 ಮಿನಿಟ್ಸ್ ಟೈಮ್ ಕೊಡಿ ನನಗೆ, ಓಕೆ? ಆಮೇಲೆ ಸಿಗ್ತೀನಿ, ಬಾಯ್. ನಮ್ಮಮ್ಮಗೆ 10 ಮಿನಿಟ್ಸ್ ಏನು ಬೇಡ, 5 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಬಿಡುತ್ತೆ. ಅಮ್ಮ ಕ್ವಿಕ್ ಫಾಸ್ಟರ್. ಸೊ ಇವಾಗ ಫಸ್ಟ್ ಬಂದು ನಾನು ನನ್ನ ಮಗಳಿಗೆ ತಂದಿರೋ ಫ್ರಾಕ್ ತೋರಿಸ್ತೀನಿ. ₹780 ಇದು ಫ್ರಾಕು. 780ನಾ? ಇಲ್ಲಿದೆ ನೋಡಿ ಎಮ್ಮರ್ಗೆ. ನಾವು ರೆಗ್ಯುಲರ್ ಆಗಿ ತರೋ ಶಾಪಲ್ಲೇ ತರ್ತೀನಿ, ತುಂಬಾನೇ ರೀಸನಬಲ್ ಇರುತ್ತೆ ಅಲ್ಲಿ. ಹಾಗಾಗಿ ಫುಲ್ ಲಾಂಗ್ ಗೌನು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ಫ್ಲವರ್ ಕೊಟ್ಟಿದ್ದಾರೆ, ಒಂಥರ ವೈನ್ ಕಲರ್, ವೈಟ್ ಆ್ಯಂಡ್ ಪರ್ಪಲ್, ಲೈಟ್ ಪರ್ಪಲ್ ಅನ್ನೋ ಥರ ಫುಲ್ಲು ನೆಟ್ಟೆಡ್ ಇದೆ. ಇಲ್ಲೆಲ್ಲ ಸ್ಟೋನ್ಸ್ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆ ಬಂದು ಒಂದು 3 ಸ್ಟೆಪ್ಸು ಫ್ಲವರ್ಸ್ ಕೊಟ್ಟಿದ್ದಾರೆ. ಕ್ಲೀನಾಗಿ ಕಾಣ್ತಾ ಇದೆಯಮ್ಮ? ಅದಕ್ಕೆ ಹಿಂದೆ ತಗೊಂಡೆ. ಫುಲ್ಲು ದೊಡ್ಡದಿದೆ ಫ್ರಾಕು. ಅವಳಿಗೆ ಒಂದು ಸೈಜ್ ಜಾಸ್ತಿನೇ ತಗೊಳ್ತೀನಿ ನಾನು. 36 ಆ್ಯಕ್ಚುಲಿ ಆಗುತ್ತೆ, ಅವಳಿಗೆ 38 ತಗೊಂಡಿದ್ದೀನಿ. ಯಾಕೆಂದರೆ ಈ ಪಾರ್ಟ್ ಇದೆಯಲ್ಲ ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ, ಟೈಟ್ ಆಗಿಬಿಡುತ್ತೆ ಅವ್ಳು ಬೇಗ. ಹಾಗಾಗಿ ರಿಸೆಪ್ಷನ್ಗೆ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ. ಲೈಟಾಗೂ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಅದಕ್ಕೆ ಹಂಗೆ ಅನ್ಕೊಂಡೋಡಿ. ಸ್ಟಾರ್ಟ್ ಮಾಡು. ಒಂದು ನಿಮಿಷ ನೆಕ್ಸ್ಟ್ ಬಂದು ಸ್ಯಾರಿ ಎಂಬ್ರಾಯ್ಡಿಂಗು ಮತ್ತು ಕುಚ್ಚುಕಟ್ಟೆ ಕೊಟ್ಟಿದ್ನಲ್ಲ ಅದು. ಇದು ಬಂದು ಏನಾಯಿತು ಅಂದರೆ ಹೇಳ್ತೀನಿ. ಸ್ಯಾರಿ ಕುಚ್ಚು ತೋರಿಸ್ಬಿಡ್ತೀನಿ ಫಸ್ಟು, ಕ್ಲೀನಾಗಿ ಕಾಣ್ತಾ ಹತ್ರ ಬರೋದು. ನೋಡಿ, ಸ್ಯಾರಿ ಬೇಬಿ ಕುಚ್ಚು ಕಟ್ಸ್ಕೊಂಡಿದ್ದೀನಿ. ಇದು ಬೇಸಿಕ್ ಕುಚ್ಚಿದು, ಹಾಗಾಗಿ ₹300. ರೆಡ್ ಮತ್ತು ಸ್ಕೈ ಬ್ಲೂ ಕಲರ್ ಇರೋದ್ರಿಂದ ಈ ಕಾಂಬಿನೇಷನಲ್ಲಿ ಕಟ್ಸಿದ್ದೀನಿ. ಇದು ಬಂದು ಸೆರಗು. ಇದು ಆ್ಯಕ್ಚುಲಿ ನೀಟಾಗಿ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ. ಒಳಗಡೆ ಮಾಮೂಲಿ ನಿಮ್ಗೆ ಫಸ್ಟ್ ತೋರಿಸ್ತಿದ್ದೀನಿ ಅನಿಸುತ್ತೆ. ಫಾಲ್ಸ್ ಹಾಕ್ಬಿಟ್ಟಿದ್ದೀನಿ, ನಾನೇ ಮರ್ತುಬಿಟ್ಟಿದ್ದೀನಿ, ಇವಾಗ ನೋಡ್ತಾ ಇದ್ದೀನಿ ಫಾಲ್ಸ್ ಹಾಕಿದ್ದೀನ ಇಲ್ವಾ ಅಂತ. ರೆಡ್ ಕಲರ್ ಸ್ಯಾರಿ. ರೆಡ್ಡಾ ಬ್ಲೂ ತಾನೇ ಇದು? ರೆಡ್ ಕಾಣಿಸ್ತಾ ಇದೆಯಾ? ರೆಡ್ ಕಲರ್ ಸ್ಯಾರಿಗೆ ಸ್ಕೈ ಬ್ಲೂ ಕಲರು ಕಾಂಬಿನೇಷನಲ್ಲಿ ಸೆರಗು ಕೊಟ್ಟಿದ್ದಾರೆ. ಅದಕ್ಕೆ ಬಂದು ಈ ಥರ ಕುಚ್ಚಾಕ್ಸಿದೆ. ಹತ್ರ ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ. ನಂಗೆ ಯಾಕೋ ಈ ಸತಿ ಈ ಬೀಟ್ಸ್ ಎಲ್ಲ ಬೇಡ, ಸ್ವಲ್ಪ ಸಿಂಪಲ್ಲಾಗೇ ಇರಲಿ ಅಂತ ಅನ್ನಿಸ್ತು. ಹಾಗಾಗಿ ಈ ಥರ ಹಾಕಿಸ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸ್ಟಾಪ್ ಮಾಡಿದ್ಯಾ? ಒಂದು ನಿಮಿಷ, ಒಂದು ಪಿಕ್ ತೆಗಿಲ್ಲ ಅದನ್ನ. ಇದು ಸ್ಟಾಪ್. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಒಂದು ಏನು ಅನ್ನಿಸ್ತು ಅಂದರೆ, ನಂಗೆ ಇದರಲ್ಲಿ ಇದೆಯಲ್ವ, ಇದು ಥಿಕ್ ಲೇಯರ್ ತುಂಬಾ ಮಾಡಿಬಿಟ್ಟಿದ್ದಾರೆ. ಅದು ಸ್ವಲ್ಪ ಸಣ್ಣಕ್ಕಿದ್ದರೆ ಇಷ್ಟ ಆಗ್ತಿತ್ತು. ಇರಲಿ ಪರವಾಗಿಲ್ಲ, ಹೈಲೈಟಾಗಿ ಕಾಣುತ್ತಲ್ವ. ಈ ಥರ ಡಿಸೈನ್ ಹೇಳಿದ್ದೆ, ಹಾಗಾಗಿ ಮಾಡಿದ್ದಾರೆ. ಮತ್ತು ಇದು ಬಂದು ಫಸ್ಟ್ ಬೇರೆ ಜಾಕೆಟಲ್ಲಿತ್ತು, ಎಂಬ್ರಾಯ್ಡಿಂಗ್ ಮಾಡಿಕ್ಕಿದ್ರು, ಅದನ್ನು ಹೇಳಿ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು. ಇದು ಬಂದುಬಿಟ್ಟು ಮಾಮೂಲಿ ರೆಗ್ಯುಲರಾಗೆ ಇದು ಬಂದು ಈ ಥರ ಎಂಬ್ರಾಯ್ಡರು. ₹250 ಸ್ಟಾರ್ಟಿಂಗು. ನಾನು ₹250 ಹೇಳಿದ್ದು. ಹಾಗೆ ಇಲ್ಲಿ ಒಂದು ಬುಟ್ಟ ಅಲ್ಲ ಸಾರಿ, ಇದು ಮಾಡಿಕೊಡೋದಕ್ಕೆ ₹50 ಎಕ್ಸ್ಟ್ರಾ ಇಸ್ಕೊಂಡು 300 ಅಂತ ಹೇಳಿದ್ರು. ಆಮೇಲೆ ನಾನು ಈ ಡಿಸೈನ್ ಹೇಳಿದ್ದಕ್ಕೆ ಇದಕ್ಕೊಂದು 300 ಇಸ್ಕೊಂಡ್ರು. 2 ಬ್ಲೌಸ್ಗೂ ಮಾಡಿಸ್ಬೇಕಿತ್ತಲ್ವ, ಹಾಗಾಗಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ಫೈನಲಿ ಈ ಥರ ಡಿಸೈನ್ ಮಾಡಿಸ್ಕೊಂಬಂದೆ. ಚೆನ್ನಾಗಿದೆಯಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಫಿನಿಶಿಂಗ್ ಆದಮೇಲೂ ತೋರಿಸ್ತೀನಿ. ಇನ್ನು ಸೈಡಲ್ಲೆಲ್ಲ ಫಿನಿಶಿಂಗ್ ಮಾಡಿಲ್ಲ, ಫಿನಿಶಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಫ್ರಂಟು ಬ್ಯಾಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ನನಗೇನೋ ಓಕೆ ಅನ್ನಿಸ್ತು, ರೇಟ್ಗೆ ಎಲ್ಲದಕ್ಕೂ ಚೆನ್ನಾಗಿದೆ. ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಸೊ ಫಿನಿಶಿಂಗ್ ಮಾಡಿದಾಗ ಒಂದ್ಸತಿ ಇದೆಲ್ಲ ಆದ ನಂತರ ರಸಮ್ ಮಾಡಿದ್ದೇನಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಂದ್ಸತಿ ಟ್ರೈ ಮಾಡಿ. ನಾನು ಊಟ ಎಲ್ಲ ಮಾಡಾದಮೇಲೆ ಹೋಗಿ ಬೈಂಡಿಂಗ್ ಹಾಕಕ್ಕೆ ಕೂತ್ಕೊಂಡೆ. ಸಖತ್ತಾಗಿತ್ತು, ಕ್ವಿಕ್ಕಾಗೂ ಆಗುತ್ತೆ ರಸಮ್ಮು. ನೀವೊಂದ್ಸತಿ ಟ್ರೈ ಮಾಡಿ. ಈ ಥರ ಐಡಿಯಾಗಳನ್ನ ಸಣ್ಣ ಪುಟ್ಟದನ್ನ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಊಟ ಎಲ್ಲ ಮುಗೀತು, ಇವಾಗ ಬೈಂಡಿಂಗ್ ಹಾಕಕ್ಕೆ ಕೂತಿದ್ದೀನಿ.
ಅದು ಕ್ಲೀನಾಗಿ 1 ಡಜನ್ ಬುಕ್ನ ನೀಟಾಗಿ ರ್ಯಾಪ್ ಮಾಡಿಬಿಟ್ಟಿದ್ರು, ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ನಾನೇ ಬೈಂಡಿಂಗ್ ಹಾಕಬೇಕು. ನಮ್ಮ ಯಜಮಾನ್ರು ಒಂಚೂರು ಎಲ್ಪ್ ಮಾಡಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಮಾಡಲ್ಲ. ಅದಕ್ಕೇ ಅವ್ರಿಗೆ ಹೇಳಾದ್ರು ವೇಸ್ಟೇ, ಸುಮ್ಮನೆ ಎನರ್ಜಿ ಅಂದ್ಬಿಟ್ಟು ನಾನೇ ಕೂತ್ಕೊಂಡು ಹಾಕ್ಬಿಡ್ತೀನಿ. ನಾನು ಕೆಲವೊಂದು ಕೆಲಸಗಳಿಗೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನಾನೇ ಮಾಡಿಬಿಡ್ತೀನಿ. ಆದರೆ ಇಂಟ್ರೆಸ್ಟ್ ಇರಬೇಕಷ್ಟೇ. ನಾನು ಫಸ್ಟು ಎಲ್ಲದಕ್ಕೂ ಆ ಬುಕ್ ಮೆಷರ್ಮೆಂಟ್ ಎಷ್ಟು ಬೇಕಷ್ಟಕ್ಕೆ ಫಸ್ಟು ನೀಟಾಗಿ ಕಟಿಂಗ್ಸ್ ಮಾಡ್ಕೊಂಬಿಡ್ತೀನಿ. ಬುಕ್ಕನ್ನ ನೋಡೋಕೆ ಇಷ್ಟೊಂದು ಕಡಿಮೆ ಇದೆ ಬುಕ್ಸು ಅಂತ ಅನಿಸುತ್ತೆ. ಯಾಕೆ ಅಂದರೆ 3900 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ, ಇಷ್ಟು ಬುಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬೈಂಡ್ ಹಾಕೋಕ್ಕೆ ಕೂತ್ಕೊಂಡ ಮೇಲೆ ಗೊತ್ತಾಗೋದು ಅದ್ರ ಬಂಡವಾಳ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಬ್ಯಾಕ್ ಪೇನ್ ಬರುತ್ತೆ, ಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ, ಎಲ್ಲನೂ ಆವಾಗ ಶುರುವಾಗುತ್ತೆ. ಅಲ್ಲಿವರೆಗೂ ಏನೋ ಒಂದ್ಸಲ ಬುಕ್ಸ್ಗಳು ನೋಡಿದ್ರೆ ಇಷ್ಟೇ ತಾನೇ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ. ಸೊ ನಾನು ಈ ಥರ ಎಲ್ಲನೂ ಒಂದೊಂದು ಬುಕ್ ಇಟ್ಕೊಂಡು ಫಸ್ಟು ನಾನು ಅದಕ್ಕೆ ರ್ಯಾಪರ್ಗಳು ಅದ್ರ ಮೆಷರ್ಮೆಂಟ್ಗೆ ಒಂದು ಅಳತೆಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ ನಂತರ ನೀಟಾಗಿ ಫಿನಿಷಿಂಗ್ ಮಾಡೋದು, ಯಾಕಂದರೆ ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ಒಂದೊಂದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಫಸ್ಟ್ ಒಂದು ಮೆಷರ್ಮೆಂಟಲ್ಲಿ ಕಟ್ ಮಾಡಿ ಎಲ್ಲನೂ ಅದಾದ್ರ ಬುಕ್ಕಿಗೆ ಅದರದ್ದು ರ್ಯಾಪರ್ನೇ ನೀಟಾಗಿ ಹಂಗೆ ಜೋಡಿಸ್ಕೊತಾ ಹೋಗ್ಬಿಟ್ರೆ ಆಮೇಲೆ ಕ್ಲೀನಾಗಿ ಒಂದೇ ಸತಿ ಫಿನಿಷಿಂಗ್ ಮಾಡಿ ನೀಟಾಗಿ ಪಿನ್ ಹೊಡ್ಕೊಂಬಿಟ್ಟು ಲೇಬಲ್ ಅಂಟಿಸ್ಕೊಬಿಟ್ರೆ ಆಯಿತು. ಹಾಗಾಗಿ ಇನ್ನೂ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ, ಏನು ರೀಸನ್ ಅಂತ ಗೊತ್ತಿಲ್ಲ. ನಾನಲ್ಲಿ ಕೇಳೋದು ಮರ್ತುಬಿಟ್ಟೆ, ಯಾಕಂದರೆ ಲೀಸ್ಟಲ್ಲಿ ಇರೋದಕ್ಕಿಂತ ಕೆಲವೊಂದು ಬುಕ್ಸ್ಗಳು ಕೊಟ್ಟಿರಲಿಲ್ಲ, ಅದನ್ನು ಇಸ್ಕೊಳ್ಳೋ ಕಡೆ ಗಮನ ಕೊಟ್ಟೆ. ಮೋಸ್ಟ್ಲಿ ಅದನ್ನು ಕೊಡ್ಬೋದು ಬುಕ್ಸು, ಟೆಕ್ಸ್ಟ್ ಬುಕ್ಕು ಸ್ಕೂಲ್ ಸ್ಟಾರ್ಟ್ ಆದಾಗ. ಪಬ್ಲಿಕ್ ಇರೋದ್ರಿಂದ ಗೌರ್ಮೆಂಟಿಂದ ಕೊಡ್ತಾರೆ ಅನ್ಕೋತೀನಿ ಟೆಕ್ಸ್ಟ್ ಬುಕ್ಕು, ಹಾಗಾಗಿ ಕೊಟ್ಟಿಲ್ಲ ಇನ್ನು, ನೋಡಬೇಕು. ಆಮೇಲೆ ಯೂನಿಫಾರ್ಮ್ ಕೇಳಿದೆ, ಯೂನಿಫಾರ್ಮ್ಗೂ ಅಷ್ಟೇ ಮೆಸೇಜ್ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ಆಫೀಸಲ್ಲಿ. ಯೂನಿಫಾರ್ಮ್ ತೊಗೋಬೇಕು, ಇನ್ನು ಶೂಗೆ ಸಾಕ್ಸ್ ತೊಗೋಬೇಕು. ಶೂಗೇನೋ ಹಳೇದೇ ಇದೆ, ಅದೇ ಆಗುತ್ತೆ. ಸಾಕ್ಸ್ ಒಂದು ತೊಗೋಬೇಕು, ನೋಡೋಣ. ಎಲ್ಲದಕ್ಕೂ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈ ಕೊರೋನಾ ಬಂದಾಗಿಂದ ಸ್ಕೂಲ್ ಮಕ್ಕಳಿಗೆ ಏನೇ ತೊಗೋಬೇಕು ಮಾಡಬೇಕು ಅಂದರೆ ಆವಾಗ ಪ್ರಾಕ್ಟೀಸ್ ಆಗಿತ್ತಲ್ವ ಆನ್ಲೈನ್ ಕ್ಲಾಸಲ್ಲಿ, ಅದೇ ಥರನೇ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿದ್ದಾರೆ. ಎಲ್ಲನೂ ಪ್ರತಿಯೊಂದನ್ನು ಗ್ರೂಪಲ್ಲಿ ಮೆಸೇಜ್ ಮಾಡಿಬಿಡ್ತಾರೆ. ಹಾಗಾಗಿ ಇವಾಗ ಏನೋ ಆಫೀಸಲ್ಲಿ ಹೋಗಿ ಕೇಳೋಂಥ ಅವಶ್ಯಕತೆನೇ ಇರಲ್ಲ. ಮೆಸೇಜ್ ನೋಡ್ಕೊಂಡು ಆರಾಮಾಗಿ ಏನಿದೆ ಅದನ್ನು ಕೇಳಕ್ಕೆ ಹೋಗ್ಬೋದು. ಒಂದು ರಜಾ ಕೊಟ್ಟರು ಅಷ್ಟೇ ಮೆಸೇಜ್ ಬಂದುಬಿಡುತ್ತೆ. ತುಂಬಾ ಒಂಥರ ಚೆನ್ನಾಗಿದೆ ಸಿಸ್ಟಮ್ ಅಂತಲೇ ಹೇಳ್ಬೋದು. ಕೊರೋನಾ ಬಂದಾಗಿಂದ ಇದೊಂದು ಫೆಸಿಲಿಟಿ ಚೆನ್ನಾಗಿ ಆಗಿದೆ ಸ್ಕೂಲ್ಗಳಲ್ಲಿ. ಪ್ರತಿಯೊಂದಕ್ಕೂ ಮೆಸೇಜ್ ಕಳಿಸ್ತಾರೆ, ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಯಾರನ್ನು ಕೇಳಬೇಕು ಮಾಡಬೇಕು ನಂಗೆ ಗೊತ್ತೇ ಇಲ್ಲ ಅನ್ನೋ ಅವಶ್ಯಕತೆನೇ ಇಲ್ಲ. ಕ್ಲೀನಾಗಿ ಎಲ್ಲರಿಗೂ ಮೆಸೇಜ್ ಮುಖಾಂತರ ಕಳಿಸ್ಬಿಡ್ತಾರೆ. ಇವಾಗ ಎಲ್ಲನೂ ಕಟ್ ಮಾಡ್ಕೊಂಡು ನೀಟಾಗಿ ಒಂದು ಸೈಡ್ ಜೋಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಕೂತ್ಕೊಂಡೆಲ್ಲನೂ ನೀಟಾಗಿ ಫೋಲ್ಡಿಂಗ್ ಮಾಡಿ ಸ್ಟ್ಯಾಪ್ಲರ್ ಪಿನ್ ಹೊಡ್ಕೊಂಬಿಡ್ತೀನಿ. ನೋಡಿ ಈ ಥರ ಎಲ್ಲನೂ ಜೋಡಿಸ್ಕೊಂಬಿಟ್ಟಿದ್ದೀನಿ. ಇವಾಗ ಕ್ವಿಕ್ಕಾಗಿ ಹೇಗೆ ಫೋಲ್ಡ್ ಮಾಡ್ಕೊತೀನಿ ನೋಡಿ. ನಾನು ಈ ಥರನೇ ಯಾವಾಗಲೂ ಮಾಡೋದು. ಫಸ್ಟು ಒಂದು ಸೈಡ್ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಎಡ್ಜಸ್ಸಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ನಾನಿಲ್ಲಿ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ, ಏನು ಅಷ್ಟೊಂದು ಚಕ ಅಂತ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ನಿಮಗೆ ಬೋರ್ ಆಗುತ್ತಲ್ವ ತೋರಿಸಿದ್ದನ್ನೇ ತೋರಿಸಿದ್ರೆ, ಹಾಗಾಗಿ ಫಾಸ್ಟ್ ಮೋಷನ್ಗೆ ಹಾಕಿರ್ತೀನಿ ಅಷ್ಟು ಸ್ಪೀಡಾಗೆ. ನಾನು ಮಾಡುವಾಗ ನಿಧಾನಕ್ಕೆ ಮಾಡಿರ್ತೀನಿ, ಕ್ಲೀನಾಗಿ ಪರ್ಫೆಕ್ಟಾಗಿ. ಈ ಥರ 4 ಕಡೆನೂ ಫೋಲ್ಡ್ ಮಾಡ್ಕೊಂಡು ನಂತರ ನೀಟಾಗಿ ಸ್ಟ್ಯಾಪ್ಲರ್ ಹೊಡ್ಕೊಂಡ್ಬಿಡ್ತೀನಿ. ಮೊದಲೆಲ್ಲ ಬಂದು ಪ್ಲಾಸ್ಟರ್ ಹಾಕ್ತಿದ್ದೆ. ಪ್ಲಾಸ್ಟರ್ ಹಾಕಿದ್ರೆ ಅಷ್ಟೊಂದು ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ನಾನು ಸ್ಟ್ಯಾಪ್ಲರ್ ಪಿನ್ ಹೊಡೆದ್ಬಿಡ್ತೀನಿ. ಪ್ಲಾಸ್ಟರ್ ಹಾಕೋದು ಒಂಥರ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನೀಟಾಗಿ ಈ ಥರ ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿಬಿಟ್ಟು ಒಂದೊಂದು ಲೇಬಲ್ ಅಂಟಿಸಿ ಎತ್ತಿಕ್ಬಿಟ್ರೆ ಮುಗೀತು. ನೀಟಾಗಿ ನೋಡಿದ್ರೆ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು. ಆ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ. ಸ್ಕೂಲಲ್ಲೇ ಲೇಬಲ್ ಕೊಟ್ಟಿರೋದ್ರಿಂದ ನಾವೇನು ಲೇಬಲೆಲ್ಲ ಕಾರ್ಟೂನ್ದು ಅದು ಇದು ಏನೋ ತೊಗೊಳಂಗಿಲ್ಲ. ಎಕ್ಸ್ಟ್ರಾ ಸ್ಕೂಲ್ ನೇಮ್ ಇರುತ್ತಲ್ವ ಅದನ್ನೇ ನಾವು ಹಾಕಬೇಕು. ಹೀಗೆ ನಾನು ಒಂದೊಂದನ್ನೇ ಎಲ್ಲನೂ ಬೈಂಡಿಂಗ್ ಮಾಡ್ತಾ ಕೊಡ್ತಾಯಿದ್ದೆ. ನನ್ನ ಮಗಳು ಬಂದು ಲೇಬಲ್ ಹಾಕ್ತಾಯಿದ್ಲು. ಅಷ್ಟರಲ್ಲಿ ಏನಿವತ್ತು ಮಳೆ ಸಿಕ್ಕಾಬಟ್ಟೆ ಗುಡುಗು ಎಲ್ಲ ಸ್ಟಾರ್ಟ್ ಆಗೋಯಿತು. ಕರೆಂಟು ತೆಗೆದುಬಿಟ್ಟಿದ್ರು ಆ್ಯಕ್ಚುಲಿ. ಆದರೂ ಕೂತ್ಕೊಂಡು ಬೈಂಡಿಂಗ್ ಹಾಕೋದಿದ್ದರಿಂದ ಬೋರ್ ಆಗಲಿಲ್ಲ. ಅಷ್ಟೇ ಸ್ವಲ್ಪ ಕಷ್ಟನೂ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಬೋರು ಅನಿಸುತ್ತೆ. ಸ್ವಲ್ಪ ಕೈ ಕಾಲೆಲ್ಲ ನೋವು ಬಂದೇ ಬರುತ್ತೆ. ಯಾಕಂದರೆ ಮಂಡೆಯಿಂದನೇ ಸ್ಕೂಲ್ ಸ್ಟಾರ್ಟ್ ಅವಳಿಗೆ. ಹಾಗಾಗಿ ಇವತ್ತು ಸಾಟರ್ಡೆ ಕೊಟ್ಟಿದ್ದಾರಲ್ವ, ಸಾಟರ್ಡೆ ಎಲ್ಲ ಫ್ರೈಡೇನೇ ಕಳಿಸಿದ್ರು ಮೆಸೇಜು. ನಾನು ಸಾಟರ್ಡೆ ಇಸ್ಕೊಂಬಂದೆ. ಹಾಗಾಗಿ ಬೇಗ ಹಾಕಿ ಇಕ್ಬಿಟ್ರೆ ಬೆಟರು, ಸ್ಕೂಲಿಗೆ ತೊಗೊಂಡೋಗಕ್ಕೆ ಈಸಿ ಆಗುತ್ತೆ ಅವಳಿಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಎಲ್ಲ ಬೈಂಡ್ ಹಾಕಿ ಲೇಬಲ್ಸ್ ಎಲ್ಲ ಹಾಕಿ ಫಿನಿಶ್ ಮಾಡಿದ್ದೀನಿ. ಇಷ್ಟು ಬುಕ್ಸ್ವರೆಗೂ ಸೊ ಎಲ್ಲ ಹಾಕಿದಾಯ್ತು ಫ್ರೆಂಡ್ಸ್. ಇನ್ನೇನಿದ್ರು ಇವಳು ಓದೋದೇ ಇರೋದು, ಬರೀ ನಾಟಕ ಆಡ್ತಾಳೆ, ಏನೋ ಓದ್ತಾಳೋ ಗೊತ್ತಿಲ್ಲ.
ಹಾಗೆ ಅಲ್ಲಿ ಬ್ಲೌಸ್ ಎಂಬ್ರಾಯ್ಡಿಂಗ್ ಕೊಟ್ಟಿದ್ನಲ್ಲ, ಅಲ್ಲಿ ಅಣ್ಣಮ್ಮನ ಕುಣಿಸಿದ್ರು, ತುಂಬ ಚೆನ್ನಾಗಿ ಮಾಡಿದ್ರೆಲ್ಲ. ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ. ಸ್ಟಾರ್ಟಿಂಗ್ ಹಾಕೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ರೋಡಲ್ಲಿ ಕೊಂಟಿಸಿದ್ರಲ್ವ, ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಫ್ರಾಕ್ ತರಕ್ಕೆ ಹೋಗಿದ್ನಲ್ಲ, ಆ ಶಾಪ್ನು ಹೀಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಅದನ್ನು ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಬಿಸಿ ಬಿಸಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ತರಕಾರಿ ಎಲ್ಲ ಥರ ಹಾಕಿ ಬೇಯಕ್ಕಿಟ್ಟಿದ್ದೀನಿ ಎಣ್ಣೆಯಲ್ಲಿ. ಹಾಗೆ ಇಲ್ಲಿ ರವೆನ ಹುರಿದಿಟ್ಕೊಂಡಿದ್ದೀನಿ, ನೀರು ಕಾಯಿಸಿದ್ದೀನಿ. ಉಪ್ಪಿಟ್ಟು ಮಾಡಬೇಕು. ನಾನು ತರಕಾರಿನ ನೀರಲ್ಲಿ ಬೇಯಿಸಲ್ಲ, ಎಣ್ಣೆಲೇ ಬೇಯಿಸ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮ್ ಮಾಡಿಬಿಟ್ಟಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಬೇಯುತ್ತೆ. ನೀರಲ್ಲಿ ಬೇಯಿಸೋದಕ್ಕಿಂತ ಚೆನ್ನಾಗಿರುತ್ತೆ ಇದರಲ್ಲಿ ಎಣ್ಣೆಲಿ ಬೇಯಿಸೋದು ಟೇಸ್ಟಿಯಾಗಿ. ಹಾಗಾಗಿ ಮಧ್ಯಾಹ್ನ ಬಂದು ರಸಮ್ ಮಾಡಿದ್ದೆ. ಸೊ ಮಳೆ ಸಿಕ್ಕಾಬಟ್ಟೆ ಬರ್ತಾ ಇದೆ, ಹಾಗಾಗಿ ಮತ್ತೆ ರಸಮ್ ರೈಸ್ ತಿನ್ನೋಕ್ಕೆ ಇಷ್ಟ ಇಲ್ಲ. ಮುದ್ದೆ ಮಾಡೋಣ ಅಂದರೆ ರಸಮಲ್ಲಿ ಮುದ್ದೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ಪೆಷಲ್ಲಾಗಿ ಚೆನ್ನಾಗಿ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೂಪರಾಗಿರುತ್ತೆ ಮಳೆಗೆ. ನಿಮ್ಗೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಅಂತೂ ಚಪಾತಿ, ಮುದ್ದೆ, ಅಕಸ್ಮಾತ್ ಅದು ಸೂಟ್ ಆಗೋ ಥರ ಪಲ್ಯ, ಸಾಂಬಾರು ಇಲ್ಲ ಅಂದಾಗ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಬೆಸ್ಟ್ ಅಲ್ವಾ, ಚೆನ್ನಾಗೇ ಇರುತ್ತೆ, ಹಾಗೆ ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆಯಿಂದ ಬುಕ್ಸ್ ತಂದು ಬೈಂಡ್ ಹಾಕಿ ಅದು ಮಾಡಿ ಇದು ಮಾಡಿ ಕೆಲಸ ಮಾಡಿ, ಅವನು ನನ್ನ ಮಗನಿಗೆ ಬೇರೆ ಹುಷಾರಿಲ್ವಲ್ಲ, ಗಲಾಟೆ ಮಾಡ್ತಾ ಇದ್ದಾನೆ. ಹಾಗಾಗಿ ಉಪ್ಪಿಟ್ಟು ಮಾಡಿ ಅವನು ಸ್ವಲ್ಪ ತಿನ್ಸೋಣ. ಹಾಗಾಗಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಬಾಯ್ ಬಾಯ್, ಗುಡ್ ನೈಟ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ನಾಳೆಯ ವಿಡಿಯೋದಲ್ಲಿ. ಓಕೆನಾ? ಬಾಯ್.